ಸಮಾಜವನ್ನ ಕಟ್ಟುವ ದೊಡ್ಡ ಜವಾಬ್ದಾರಿ ಶಿಕ್ಷಣ ಹಾಗೂ ಶಿಕ್ಷಕರ ಮೇಲಿದೆ ಎಂದು ತುಮಕೂರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು ತಿಳಿಸಿದರು. ತಾಲೂಕಿನ ಕಡಬ ಹೋಬಳಿಯ ಕೆ ಮತಗಟ್ಟ ಪ್ರೌಢಶಾಲೆಯಲ್ಲಿ ಇಂಡಿಯನ್ ಲಿಟರಸಿ ಪ್ರಾಜೆಕ್ಟ್ ಎಪ್ಸನ್ ಸಂಸ್ಥೆಯ ವತಿಯಿಂದ ಜಿಲ್ಲೆಗೆ ಸುಮಾರು 70 ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ಮಕ್ಕಳ ಸ್ನೇಹಿತಾಲಯ, ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ ಮಾಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಯಟ್ ಉಪನಿರ್ದೇಶಕ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ, ಬಿಆರ್ಸಿ ಮಧುಸೂದನ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಎಸ್ಬಿಎಂಸಿ ಅಧ್ಯಕ್ಷ ಸೋಮು, ಪ್ರಭುಸ್ವಾಮಿ, ಉಪಾಧ್ಯಕ್ಷರು, ಸದಸ್ಯರುಗಳು, ಅಭಿವೃದ್ಧಿ ಅಧಿಕಾರಿ ನಟರಾಜು ಹಾಜರಿದ್ದರು. ನಾನು ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ ಮುಂಚೆ ಒಂದು 5 ನಿಮಿಷ ನಮ್ಮೆಲ್ಲರ ಜವಾಬ್ದಾರಿ ಏನು, ನಾವು ಎಂಥ ನಿರ್ಣಾಯಕ ಸ್ಥಾನಗಳನ್ನು ಸರ್ಕಾರದ ಸೇವೆಯ ಭಾಗವಾಗಿ ಸಂವಿಧಾನ ನಮಗೆ ಒದಗಿಸ್ಕೊಟ್ಟಿದೆ, ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಮುಂದೆ ಇಟ್ಟರೆ ಎಷ್ಟು ಗುರುತರವಾದ ಬದಲಾವಣೆಯನ್ನು ಸಮಾಜದಲ್ಲಿ ತರಬಹುದು. ನಮಗೆಲ್ಲ ನಾವು ಅಂದ್ಕೊಳ್ತೇವೆ, ನಾನೊಬ್ಬ ಟೀಚರ್ ಏನಿದೆ ನನ್ನ ಕೈಯಲ್ಲಿ, ಒಂದು 10 ಮಕ್ಕಳಿಗೆ 20 ಮಕ್ಕಳಿಗೆ 50 ಮಕ್ಕಳಿಗೆ ಪಾಠ ಮಾಡ್ಬೋದಷ್ಟೇ ನಾನು ಅಂತ. ನಾನು ಆಸ್ ಎ CEO ಈ ಒಂದು ಜಿಲ್ಲೆ ಎಲ್ಲ ಅಧಿಕಾರಿಗಳಿರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ, ಅವ್ರನ್ನ ಮಾನಿಟ್ರ್ ಮಾಡೋದಷ್ಟೇ ಅಂತೀವಿ. ಬಟ್ ನಮ್ಮ ಜವಾಬ್ದಾರಿ ಅಷ್ಟಕ್ಕೆ ಆಗಿದ್ದಿದ್ರೆ ನಾನು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ಜವಾಬ್ದಾರಿ ಅದನ್ನು ಮೀರಿ 10 ಪಟ್ಟು 100 ಪಟ್ಟು ಇರೋದನ್ನು ನಾವು ಫಸ್ಟ್ ಗ್ರಹಿಸ್ಕೊಳ್ಬೇಕು.